ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ಸಮಸ್ತ ವೀಕ್ಷಕರಿಗೆ ಮಹಾಭಾರತ ವಿಶೇಷ ಸಂಚಿಕೆಗೆ ಸ್ವಾಗತ. ಅಯೋಧ್ಯೆಯ ಪುಣ್ಯ ಭೂಮಿಯಲ್ಲಿ ಒಂದು ವಿಶಿಷ್ಟ ವಿನೂತನ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಸ್ಟ್ರೀಟ್ ಡಿಬೇಟ್ ಅಂದರೆ ಬೀದಿಯಲ್ಲಿ ನಿಂತು ರಾಮನ ಬಗ್ಗೆ, ಅಯೋಧ್ಯೆಯ ಬಗ್ಗೆ, ಹಾಗೆ ಕನ್ನಡ, ರಾಮ, ಧರ್ಮದ ಆಚರಣೆ, ಹೀಗೆ ವಿಭಿನ್ನ ವಿಚಾರಗಳ ಬಗ್ಗೆ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಇವತ್ತು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ನನ್ನ ಜೊತೆಯಲ್ಲಿ ನನ್ನ ಹಿರಿಯ ಸಹೋದ್ಯೋಗಿ ಜಯಪ್ರಕಾಶ್ ಶೆಟ್ಟರ್ ಇದ್ದಾರೆ, ಹಾಗೆ ನನ್ನ ಕಲೀಗ ಶ್ರುತಿ ಇದ್ದಾರೆ, ಹಾಗೆ ವಿಶೇಷ ಅತಿಥಿಗಳು ಕನ್ನಡಿಗರು ನಮ್ಮ ಜೊತೆಯಲ್ಲಿದ್ದಾರೆ. ಚಕ್ರವರ್ತಿ ಸೂಲಿಬೆಲೆ ಅವರು ಚಿಂತಕರು, ವಾಗ್ಮಿ, ಹಾಗೆ ವಜ್ರದೇಹಿ ಮಠದ ರಾಜಶೇಖರಾನಂದ ಶ್ರೀಗಳಿದ್ದಾರೆ, ಹಾಗೆ ಯುವ ಜನರ ಪ್ರತಿನಿಧಿಯಾಗಿ ಸಜ್ಜನ್ ಅವರಿದ್ದಾರೆ, ಶರಣಬಸಪ್ಪ ಸಜ್ಜನ್ ಅವರು, ಹಾಗೆ ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕಿ ಆರತಿ ಅವರಿದ್ದಾರೆ. ಎಲ್ಲರಿಗೂ ಪ್ರೀತಿಯ ಸ್ವಾಗತ ಅಯೋಧ್ಯೆ ನಗರಿಗೆ. ಲೇಡೀಸ್ ಫಸ್ಟ್, ಆರತಿ ಮೇಡಮ್ ಇಂದಾನೆ ಪ್ರಾರಂಭ ಮಾಡೋಣ. ಅಯೋಧ್ಯೆಯಲ್ಲಿ ಇದ್ದೀವಿ, ಅಯೋಧ್ಯೆಯ ಪುಣ್ಯ ಭೂಮಿಯಲ್ಲಿ ರಾಮ ಮಂದಿರದ ಉದ್ಘಾಟನೆ ಸಂದರ್ಭದಲ್ಲಿ ನಾವಿದ್ದೀವಿ. ನಿಮ್ಮ ಮೊದಲ ಪ್ರತಿಕ್ರಿಯೆಯಿಂದಾನೆ ಪ್ರಾರಂಭ. ಎಷ್ಟು ಮುಖ್ಯ ಈ ಒಂದು ಧಾರ್ಮಿಕ ಆಚರಣೆ, ಹಾಗೆ ಇದನ್ನು ಇಡೀ ಭಾರತದಲ್ಲೇ ಅತ್ಯಂತ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಅಂತ ಕೂಡ ಪರಿಗಣಿಸಲಾಗ್ತಾ ಇದೆ. ಎಷ್ಟು ಮುಖ್ಯವಾದ ಘಟ್ಟದಲ್ಲಿ ನಾವೆಲ್ಲ ಇದ್ದೀವಿ ಇವತ್ತು ಅಂತ ಹೇಳಿ. ಜೈ ಶ್ರೀರಾಮ್. ಇದು ಅತ್ಯಂತ ಸಂತಸದ ಸಂದರ್ಭ. ಇದು ಕೇವಲ ಒಂದು ಧಾರ್ಮಿಕ ಉತ್ಸವ ಅಲ್ಲ, ಇದು ರಾಷ್ಟ್ರೋತ್ಸವ ಅಂತಲೇ ಹೇಳ್ಬೋದು. ಶ್ರೀರಾಮನು ನಮ್ಮನ್ನು ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ, ರಾಷ್ಟ್ರೀಯವಾಗಿ ಎಲ್ಲ ರೀತಿಯಲ್ಲೂ ಒಗ್ಗೂಡಿಸಿದ್ದಾನೆ. ಈ ಥರದ ಒಂದು ಭಾವನೆಯ ಅಲೆ ಇಡೀ ಜಗತ್ತನ್ನು, ಭಾರತವನ್ನಷ್ಟೇ ಅಲ್ಲ, ಸತ್ಯ ಧರ್ಮಗಳನ್ನು ಪ್ರೀತಿಸುವ ಎಲ್ಲರನ್ನೂ ಕೂಡ ರಾಮನು ಪ್ರಭಾವಗೊಳಿಸ್ತಾನೆ. ಅಂಥ ಶ್ರೀರಾಮನ ಈ ಒಂದು ಪುನಃ ಪ್ರತಿಷ್ಠಾಪನೆ, ಇದರ ಈ ಕ್ಷಣಕ್ಕಾಗಿ 500 ವರ್ಷಗಳಿಂದ ಎಷ್ಟೋ ಪೀಳಿಗೆಗಳು ಕಾದಿವೆ. ಅವರ ಪೈಕಿ ಈ ಪೀಳಿಗೆಯವರು, ಅದರಲ್ಲೂ ನಾವು ಕೆಲವರು ಇಲ್ಲಿದ್ದು ಈ ಧಾಮದಲ್ಲಿ ಇದನ್ನು ವೀಕ್ಷಿಸ್ತಾ ಇದ್ದೀವಿ ಅಂದರೆ ಇದಕ್ಕೆ ಪುಣ್ಯ ಅಂತ ಹೇಳಿದ್ರೆ ತುಂಬ ಸಣ್ಣ ಪದ. ಇದು ಒಂದು ಅಸಾಧಾರಣವಾದ, ಅತ್ಯಂತ ಅಮೂಲ್ಯವಾದ ಕ್ಷಣ. ನನ್ನ ಪಾಲಿಗೆ ಹೇಳೋದಾಗಿದ್ರೆ ನನ್ನ ಜೀವನದ ಅತ್ಯಂತ ಉತ್ಕೃಷ್ಟ ಕ್ಷಣಗಳು ಅಂದರೆ ಇದೆ. ಇಲ್ಲಿ ಬಂದರೆ ಸರಯೂ ತೀರದಲ್ಲಿ ಈ ಭಕ್ತರ ಹೊಳೆ ಹರಿತಾ ಇದೆ. ಸರಿಯೂ ಹೊಳೆ ಜೊತೆಗೆ ಭಕ್ತರ ಹೊಳೆ. ಈ ಸಂಭ್ರಮ, ಈ ಸಂತೋಷ, ಈ ಭಕ್ತಿ, ಈ ಆನಂದ, ಈ ಉತ್ಸಾಹ, ಈ ಒಂದು ಸಾತ್ವಿಕವಾದಂಥ ಸಂಭ್ರಮ, ಇದು ತುಂಬ ಅಸಾಧಾರಣವಾದದ್ದು. ಇದಕ್ಕೆ ಪದಗಳೇ ಇಲ್ಲ ನನ್ನ ಹತ್ರ. ಇಡೀ ಭಾರತ, ಇಡೀ ವಿಶ್ವದಲ್ಲಿ ಆಸ್ತಿಕರು ಇದನ್ನು ವೀಕ್ಷಿಸ್ತಾ ಇದ್ದಾರೆ. ಎಲ್ಲರೂ ಇದಕ್ಕಾಗಿ ಕಾಯ್ತಾ ಇದ್ದಾರೆ. ರಾಮ ಎಷ್ಟು ಮುಖ್ಯ ಅಂತ ಗೊತ್ತಾಗುತ್ತೆ. ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿ ತುಂಬಿ ಹೋಗಿದ್ದಾನೆ ರಾಮ. ಕೇವಲ ಒಂದು ಧಾರ್ಮಿಕ ನಂಬಿಕೆ, ದೇವತೆ, ಅವತಾರ ಪುರುಷನಾಗಿ ಇಲ್ಲದೆ ನಮ್ಮ ರಾಜಧರ್ಮಕ್ಕೂ, ನಮ್ಮ ಮೌಲ್ಯಗಳಿಗೂ, ಪಾರಿವಾರಿಕ ಮೌಲ್ಯಗಳಿಗೂ, ಸಂಸ್ಕೃತಿಗೂ, ಕಲೆಗೂ, ಸಾಹಿತ್ಯಕ್ಕೂ, ಜೀವನ ಶೈಲಿಗೂ ನಮ್ಮ ಹೆಸರುಗಳಲ್ಲಿ ರಾಮ ತುಂಬಿದ್ದಾನೆ. ನಮ್ಮ ಊರಿನ ಹೆಸರುಗಳಲ್ಲಿ, ವ್ಯಕ್ತಿಗಳ ಹೆಸರಲ್ಲಿ ಎಲ್ಲೆಲ್ಲೋ ರಾಮ ತುಂಬಿ ಹೋಗಿದ್ದಾನೆ. ಇಷ್ಟು ವ್ಯಾಪಕವಾಗಿ ನಮ್ಮ ಹೃನ್ಮನಗಳನ್ನು, ನಮ್ಮ ಜೀವನವನ್ನು ವ್ಯಾಪಿಸಿರುವಂಥ ರಾಮನನ್ನು ಆಚರಿಸುವಂಥ ಈ ಉತ್ಸವ, ಇದು ಕೇವಲ ಅಯೋಧ್ಯೆಯ ಉತ್ಸವ ಅಲ್ಲ, ಕೇವಲ ಹಿಂದೂಗಳ ಉತ್ಸವ ಅಲ್ಲ, ಇದು ಇಡೀ ರಾಷ್ಟ್ರದ ಉತ್ಸವ, ಜಗತ್ತಿನ ಉತ್ಸವ. ಇಂತಹ ವಿಶ್ವೋತ್ಸವಕ್ಕೆ ನಾವೆಲ್ಲ ಸೇರಿದ್ದೀವಿ. ಇದು ವಿಶ್ವ ವೇದಿಕೆ. ಹಾಗಾಗಿ ತುಂಬ 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 ಸಂತೋಷದ ಸಂಭ್ರಮ. ಜೈ ಶ್ರೀರಾಮ್. ಶ್ರೀಗಳೇ, ಅನೇಕ ಮಂದಿರಗಳ ನಿರ್ಮಾಣ ಆಗಿದೆ, ಅದರ ಉದ್ಘಾಟನೆ ಆಗಿದೆ, ಹಾಗೆ ಅದರೊಳಗಡೆ ಮೂರ್ತಿಯ ಪ್ರತಿಷ್ಠಾಪನೆ ಕೂಡ ಆಗಿದೆ. ಆದರೆ ಈ ಒಂದು ಮಂದಿರ, ಇದರ ಉದ್ಘಾಟನೆ, ಇಷ್ಟೊಂದು ಹೈಪ್, ನಮ್ಮ ಜನ್ರೇಷನ್ನ ಭಾಷೆಯಲ್ಲಿ ಹೇಳಬೇಕಂದ್ರೆ ಇಷ್ಟೊಂದು ಹೈಪ್ ಸಿಗ್ತಾ ಇರೋದು ನನ್ನ ಜೀವಿತಾವಧಿಯಲ್ಲಿ, ನಾನು ಬಹಳ ಚಿಕ್ಕವಳು ನಿಮಗೆ ಕಂಪೇರ್ ಮಾಡಿದ್ರೆ ಮೊದಲ ಬಾರಿಗೆ ಇಷ್ಟೊಂದು ಉತ್ಸಾಹ, ಇಷ್ಟೊಂದು ಜನರಲ್ಲಿ ಹಬ್ಬದ ರೀತಿಯ ವಾತಾವರಣ ಕಾಣ್ಲಿಕ್ಕೆ ಸಿಗ್ತಾ ಇರೋದು. ಯಾಕೆ ಹೀಗಾಗ್ತಾ ಇರಬಹುದು ಅಂತ? ಒಂದು, ನಮ್ಮ ವಾಲ್ಮೀಕಿಯ ಕಲ್ಪನೆಯ ಪ್ರಕಾರ ಶ್ರೀರಾಮ ರಾಷ್ಟ್ರ ಪುರುಷ, ಆದರ್ಶ ಪುರುಷ, ಮತ್ತು ಜಗತ್ತನ್ನು ದೇವರು ಮತ್ತು ರಾಜ ಈ ಎರಡು ಹೆಸರಲ್ಲಿ ಈ ಜಗತ್ತನ್ನು ನಡೆಸಿಕೊಂಡವ. ಆ ಕಾರಣಕ್ಕೆ ಹೆಚ್ಚಿನವರಿಗೆ ಅವ ಒಬ್ಬ ರಾಜ, ಇನ್ನು ಹೆಚ್ಚಿನವರಿಗೆ ಒಬ್ಬ ದೇವ. ಹಾಗಾಗಿ ಈ ನಮ್ಮ ದಶಾವತಾರ ಸ್ತುತಿಯಲ್ಲಿ ರಾಮನ ಬಗ್ಗೆ ವ್ಯಾಸರು ಬಹಳ ದೊಡ್ಡ ಕಲ್ಪನೆ ಮಾಡಿದ್ದಾರೆ. ರಾಮ ಅಂದರೆ ಜಗತ್ತನ್ನು ಮೀರಿ ನಿಂತವ ಅನ್ನುವಂಥ ಹೆಸರನ್ನು ವ್ಯಾಸ ಮಹರ್ಷಿಗಳು ಅವನಿಗೆ ಕೊಟ್ಟಿದ್ದಾರೆ. ಹಾಗಿರುವುದರಿಂದ ದೇವನಾಗಿ, ರಾಜನಾಗಿ, ರಾಷ್ಟ್ರ ಪುರುಷನಾಗಿ ಇವತ್ತು ರಾಷ್ಟ್ರಕ್ಕೆ ಮತ್ತು ಜಗತ್ತಿಗೆ ಒಂದು ಉತ್ತಮ ಸಂದೇಶವನ್ನು ಶ್ರೀರಾಮ ಕೊಡುವುದರಿಂದ, ಮತ್ತು ಬಹಳ ವರ್ಷದ ಚಳವಳಿ, 500 ವರ್ಷದ ಚಳವಳಿ ಇದು. ಆಂದೋಲನ ಮಾತ್ರವಲ್ಲ, ಇದೊಂದು ಬಹಳ ದೊಡ್ಡ ಚಳವಳಿ. ಭಾರತಕ್ಕೆ ಮುಕ್ತಿ ಸಿಕ್ಕಿದೆ ಅನ್ನುವಂತಹ ಒಂದು ಚಳವಳಿ. ಆ ಚಳವಳಿಯ ಒಳಗೆ ಶ್ರೀರಾಮ ಇಂತಹ ಒಂದು ಸಾಕೇತಪುರವನ್ನು ಆಳಿಕೊಂಡು
ಸಾಂಕೇತಿಕವಾಗಿ ಅದನ್ನು ಮಾಡ್ತಾನೋ ಅನ್ನುವಂತಹ ಮನಸ್ಸಿಗಿತ್ತು. ಆದರೆ ರಾಮ ಹಾಗೆ ಮಾಡಿಲ್ಲ. ಜಗತ್ತಿಗೆ ತಾನು ಒಬ್ಬ ಶ್ರೇಷ್ಠ ಪುರುಷ, ದೈವೀ ಪುರುಷ ಅನ್ನುವಂಥ ಹೆಗ್ಗಳಿಕೆಯನ್ನು ಜನಮಾನಸದಲ್ಲಿ ಬೆಳೆಸಿಕೊಳ್ಳುವಂಥ ಒಂದು ಉತ್ತಮ ಪರಿಪಾಠ ಅಯೋಧ್ಯೆಯಲ್ಲಿ ಪ್ರಾರಂಭ ಆಗಿದೆ. ಅದಕ್ಕೆ ಅದನ್ನು ಯಾರೂ ಭೇದಿಸಲಾಗದ ಮತ್ತು ಯಾರೂ ಗೆಲ್ಲಲಾಗದಂಥ ಒಂದು ನಗರ ಅನ್ನುವಂಥ ಹೆಸರನ್ನು ಕರೆಸಿಕೊಂಡಂತಹ ಅಯೋಧ್ಯ, ಮಥುರಾಮಾಯ ಅಂತ ಸಪ್ತಕಾಶಿಗಳು. ಆ ಸಪ್ತಕಾಶಿಗಳಲ್ಲಿ ಅಯೋಧ್ಯೆ ಮೊದಲ ಕಾಶಿ. ಹಾಗಾಗಿ ಅಂತಹ ಅಯೋಧ್ಯೆಯಲ್ಲಿ ರಾಷ್ಟ್ರಪುರುಷನ ಮಂದಿರ ನಿರ್ಮಾಣ ಆಗ್ತಾ ಇರೋದು ಇಡೀ ಸಮಾಜ ಮತ್ತು ಇಡೀ ನಾಗರಿಕ ಸಮಾಜಕ್ಕೆ ಹೆಮ್ಮೆ ತರುವಂಥದ್ದು. ಹಾಗಾಗಿ ಇದು ಒಂದು ಉತ್ಸವ. ಓಕೆ.